ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾವು ಬಂದಿದ್ವಿ ರಾಮದೇವರ ಬೆಟ್ಟ. ಪ್ರಭು ಶ್ರೀರಾಮ ಕೆಲ ಕಾಲ ದಿನ ಇಲ್ಲಿ ವಾಸವಾಗಿದ್ದರು. ಈಗ ನೀವು ನೋಡ್ತಾ ಸುತ್ತಮುತ್ತ ಬೆಟ್ಟ ಎಲ್ಲ ಹತ್ತಿದಪ್ಪ. ಲಾಸ್ಟಿಗೆ ಅಲ್ಲಿ ನೋಡಿದ್ರು ಯಾರೋ ಕರ್ನಾಟಕ ಬಾವುಟ ಹಾಕ್ಯಾರ. ಹೆಂಗೆ ಹೋಗ್ರಿ, ಅದೇ ಮೈಸೂರು ಬೆಂಗಳೂರು ಹೈವೇ, ಅದು ಅಲ್ಲಿ ಕಾಣಿಸ್ತಾ ಇರೋದು. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಮೆಟ್ಲ ಆರಾಮಾಗಿ ಇರ್ಬೋದು, ಏನು ತೊಂದರೆ ಇಲ್ಲ. ಇವೆಲ್ಲ ಬರ್ರಿ ಗುರು ಎಲ್ಲಾರು. ನಿಮ್ಮ ಅಪ್ಪ ಕೊಡ್ತಾನೆ. ಮಸ್ತಾಗೈತೆ ಮಾತ್ರ ಟ್ರೆಕ್ಕಿಂಗ್ ಮಾತ್ರ. ಮೆಟ್ಲೇರಕ್ಕೆ ಆಗವಲ್ದು ನಮಗೆ, ಇನ್ನು ಬೆಟ್ಟ ಎಲ್ಲಿ ಇರಕತ್ತದ. ಎಲ್ಲಿ ನಾವು ಬಂದ್ರೆ ಏನು ಮಾಡ್ಬೇಕಂತೀವಿ. ಹಾಂ, ಭಾಳ ಭಯ. ಒಂದ್ರ ಮೇಲೆ ಹೆಂಗೆ ಕುಂತೈತಿ ಗುರು ಇದು ಕಲ್ಲದು. ಏನೇನು ತಲೆ ಮೇಲೆ ಬಿದ್ದರೆ ಹೆಂಗೆ ಮಾಡ್ಬೇಕು? ನಾನು ತಗೊಂಡಿಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಏನು ಹೇಳ್ತೀನಿ ಅಂದ್ರೆ ಬಸವೇಶ್ವರನ ಸೇವೆ ಮಾಡಿದ್ಕೆ ಇವತ್ತು ಇಷ್ಟು. ನೀವು ಭಾರತದ ಮೊಟ್ಟಮೊದಲ ಮತ್ತು ಏಕೈಕ ರಣಹದ್ದು ಅಭಯಾರಣ್ಯ ಇದಾಗಿದೆ. ರಣಹದ್ದುಗಳ ಸಂರಕ್ಷಣೆಗಾಗಿ ಕರ್ನಾಟಕ ಸರ್ಕಾರವು 2012ರಲ್ಲಿ ರಾಮದೇವರ ಬೆಟ್ಟದ ಸುಮಾರು 346.41 ಹೆಕ್ಟೇರ್ ಪ್ರದೇಶವನ್ನು ವನ್ಯಧಾಮವೆಂದು ಘೋಷಿಸುತ್ತದೆ. ಕೇಂದ್ರ ಸರ್ಕಾರ 2017ರಲ್ಲಿ ಈ ವನ್ಯಧಾಮವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಇದನ್ನು ಘೋಷಿಸುತ್ತದೆ. ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠಾಪನೆ ಮಾಡಿರುವ ರಾಮ ವಿಗ್ರಹ, ಏಕಶಿಲ ವಿಗ್ರಹ. ಪ್ರಪಂಚದಲ್ಲಿ ಇದು ಒಂದೇ ಕಡೆ ನೋಡ್ಬೋದು ನಾವು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಮತ್ತು ವನವಾಸದಲ್ಲಿ 4-5 ವರ್ಷಗಳ ಕಾಲ ಇದೇ ಬೆಟ್ಟದಲ್ಲಿ ಇದ್ರು ಅಂತ ವದಂತಿ ಇದೆ. ಶ್ರೀರಾಮ ಸ್ವತಃ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದರು. ಶ್ರೀರಾಮ ಮತ್ತು ಸೀತಾಮಾತೆ ನಡ್ಕೊಂಡು ಹೋಗ್ತಿರ್ತಾರೆ ಬೆಟ್ಟದ ಮೇಲೆ. ಸೀತಾಮಾತೆಗೇನೋ ಬಾಯಾರಿಕೆ ಆಗ್ಬಿಡ್ತು. ವಿಪರೀತ ಬಾಯಾರಿಕೆ ಆದಾಗ ಸುತ್ತಮುತ್ತ ನೀರು ಸಿಗೋದಿಲ್ಲ. ಶ್ರೀರಾಮ ಏನು ಮಾಡ್ತಾನ, ತನ್ನ ಧನಸ್ಸನ್ನು ತಗೊಂಡು ಒಂದು ಬಾಣವನ್ನು ಈ ಬಂಡೆ ಹೊಡಿತಾನ. ಅಲ್ಲಿ ಗಂಗೆಯು ಚಿಮ್ಮಿ ಹೊರಗೆ ಬರ್ತಾಳೆ. ಸೀತಾಮಾತೆ ನೀರು ಕುಡಿದು ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾಳೆ. ಆದ್ದರಿಂದ ಈ ಪ್ರದೇಶಕ್ಕೆ ಆವಾಗಿಂದ ಇವಾಗವರೆಗೂ ರಾಮತೀರ್ಥ ಎಂದು ಹೆಸರು ಬಂದಿದೆ. ಒಮ್ಮೆ ದೇವಲೋಕದ ಹಸು ಬಂದು ರಾಮತೀರ್ಥದ ನೀರನ್ನು ಕುಡಿದಾಗ ಅದು ಮೈಲಿಗೆ ಮಾಡಿಬಿಡ್ತದ. ಅಲ್ಲಿದ್ದಂತಹ ಸಪ್ತರ್ಷಿಗಳು ಬಂದು ನೀನು ಕಲ್ಲಾಗುವಂತೆ ಶಾಪ ಕೊಟ್ಬಿಡ್ತಾರೆ. ಆ ಹಸು ಏನು ಮಾಡ್ತದ, ತಪ್ಪಾಯ್ತು ಎಂದು ಕ್ಷಮೆ ಕೇಳಿದಾಗ ಆ ಮಹರ್ಷಿಗಳು ಹೇಳ್ತಾರೆ, ನೀನು ಈ ಶಾಪವನ್ನು ವಿಮೋಚನೆ ಆಗ್ಬೇಕಂದ್ರೆ ಶ್ರೀರಾಮನ ಭಕ್ತರು ಇಲ್ಲಿ ಬಂದು ನಿನಗೆ ಪೂಜೆ ಮಾಡಿದಾಗ ಶಾಪ ವಿಮೋಚನೆ ಆಗ್ತಾಯಿದೆ, ಹೋಗು ಅಂತಂತ ಹೇಳ್ತಾರೆ. ಇದೇನು ನೋಡ್ತಾ ಇದರಲ್ಲಿ ಇದು ಸಾಮಾನ್ಯ ಬಂಡೆವಲ್ಲ, ಸಪ್ತರ್ಷಿಗಳ ಸಂಕೇತವಾಗಿದೆ. ಸಪ್ತರ್ಷಿಗಳ ಹೆಸರು ಬಂದ್ಬಿಟ್ಟು ಅತ್ರಿ, ವಸಿಷ್ಠ, ಕಶ್ಯಪ, ಗೌತಮ, ಜಮದಗ್ನಿ, ಭರದ್ವಾಜ ಮತ್ತು ವಿಶ್ವಾಮಿತ್ರ. ಒಂದು ದಿನ ಶ್ರೀರಾಮ ಮತ್ತು ಸೀತಾಮಾತೆ ಒಂದು ಮರದ ಕೆಳಗೆ ವಿಶ್ರಾಂತಿ ಮಾಡ್ತಿದ್ದಾಗ ಕಾಕಾಸುರ ಒಂದು ಕಾಗೆ ರೂಪದಲ್ಲಿ ಬಂದು ಸೀತಾಮಾತೆಗೆ ತೊಂದರೆ ಕೊಡ್ತಿರ್ತಾನೆ. ಇದನ್ನು ಕಂಡ ಶ್ರೀರಾಮ ಕೋಪಗೊಂಡು ಪಕ್ಕದಲ್ಲೇ ಇದ್ದಂತಹ ಒಂದು ದರ್ಬೆಯನ್ನು ತಗೊಂಡು ಅದನ್ನು ಬ್ರಹ್ಮಾಸ್ತ್ರವನ್ನಾಗಿ ಉಪಯೋಗಿಸಿ ಕಾಕಾಸುರನ ಮೇಲೆ ಯುದ್ಧ ಮಾಡಲು ಆರಂಭಿಸ್ತಾನೆ.
ಆ ಬ್ರಹ್ಮಾಸ್ತ್ರ ಕಾಕಾಸುರನ ಬೆನ್ನಟ್ಟಿ ಹೋಗ್ಬಿಡ್ತದ. ಆ ಕಾಕಾಸುರ ಏನು ಮಾಡ್ತಾನೆ, ದೇವಲೋಕಕ್ಕೆ ಓಡಿ ಹೋಗಿ ಅಲ್ಲಿದ್ದ ಋಷಿಗಳ ಸಹಾಯಕ್ಕೆ ಕೇಳ್ತಾನೆ. ಯಾರೂ ಅವನ ಸಹಾಯಕ್ಕೆ ಬರಲ್ಲ. ನಂತರ ಭೂಲೋಕಕ್ಕೆ ಬಂದು ಶ್ರೀರಾಮನ ಪಾದಕ್ಕೆ ಶರಣಾಗ್ಬಿಡ್ತಾನ. ಇದೇ ಕಾರಣಕ್ಕೆ ಶ್ರೀರಾಮದೇವರ ಬೆಟ್ಟದಲ್ಲಿ ಕಾಗೆ ನೋಡೋಕ್ಕಾಗಲ್ಲ ನಾವು. ಬಂದೀವಿ ನಾವು ಕೋಟೆ ಆಂಜನೇಯ ದೇವಸ್ಥಾನ ಬಂದಿವಪ್ಪ. ಎಲ್ಲರೂ ಒಳ್ಳೇದು ಮಾಡಪ್ಪ. ಯಾರಿಲ್ಲ, ಖಾಲಿ. ಇದು ಮಾತ್ರ ವ್ಯೂ ಮಾತ್ರ ಸೂಪರ್ ಆಗೈತಪ್ಪ. ನಾವಲ್ಲಿ ಬೆಂಗಳೂರಿಂದ ಬಂದದಕ್ಕೂ ಲಾಸ್ ಇಲ್ಲ. ಹುಷಾರಾಗಿ ಬರೋಗ್ರಿ, ಕಲ್ಲೆಲ್ಲ ಜಾರ್ತಾವ. ದಮ್ ಎಷ್ಟು ಬರುತ್ತೆ ನಂದು. ದಮ್ ಬಂದು ದಮ್ಮೆ ಸತ್ತಾಗದ. ಏನು ನೋಡಿದಿಲ್ಲ. ರಾಮದೇವರ ಬೆಟ್ಟಕ್ಕೆ ಬರ್ಬೇಕಂದ್ರೆ ಇಷ್ಟು ಕಷ್ಟಪಟ್ಕೊಂಡು ಬರ್ಬೇಕು ನೋಡ. ಇದು ಯಾವುದು ಹೆಣ್ಣು ಸಂದಿ ಜಲಸಂದಿ ಅಲ್ಲ, ಕಲ್ಸಂದಿ ಇದು. ನೋಡ್ರಿ ಹೆಂಗೈತೆ ನೋಡ್ರಿ. ಇದು ಏಕಶಿಲಾ ಬೆಟ್ಟ ಸಂಧಿ. ನೋಡ್ರಿ ಹೆಂಗೈತೆ. ಬರೀ ಇಂಥದೆಯ. ಹಿಂಗೇನು ಹೋಗೋದು ಬೇಕಾಗಿಲ್ಲ, ಹಿಂಗೆ ಹೋಗ್ಬೋದು. ಇಲ್ಲ ಐತೆ ನೋಡಿ ಸ್ಟೆಪ್ಪು ಮೇಲ್ಗಡೆ ಹೋಗಕ್ಕೆ. ಹಿಡಿತಿದಾರ ನೋಡಲ್ಲಿ. ಇವಾಗ ಇರೋದು ಮೇನ್. ಇವಾಗ ಇದು ಹತ್ಬೇಕು ನೋಡಿ. ಇವಾಗ ಆರಾಮಾಗಿ ಹತ್ಬೋದಪ್ಪ ನಾವಂತ. ಆಯ್ತು ಬಿಡು. ಹತ್ತಿದಪ್ಪ ಲಾಸ್ಟಿಗೆ. ಅಲ್ಲಿ ನೋಡಿದ್ರೆ ಯಾರು ಕರ್ನಾಟಕ ಬಾವುಟ ಹಾಕ್ಯಾರ. ಹೆಂಗೆ ಹೋಗ್ರಿ, ಇದೇ ಹತ್ತಷ್ಟಿಗೆ ಸಾಕಾಗಿತ್ತು ನಾವು. ಅದೇ ಮೈಸೂರು ಬೆಂಗಳೂರು ಹೈವೇ ಅದು, ಅಲ್ಲಿ ಕಾಣಿಸ್ತಾ ಇರೋದು. आज गाना दिखा दो हमको भी। बसंती इन कुत्तों के सामने मत नाचना। ಭಾರತದ ಅತ್ಯಂತ ಪ್ರಸಿದ್ಧ ಹಿಂದಿ ಸಿನಿಮಾ ಶೋಲೆ 1975ರಲ್ಲಿ ತೆರೆ ಕಾಣುತ್ತದೆ. 1973ರಲ್ಲಿ ಶೂಟಿಂಗ್ ಪ್ರಾರಂಭವಾಗಿ 2-3 ವರ್ಷಗಳ ಕಾಲ ಇಲ್ಲಿ ಶೂಟಿಂಗ್ ನಡೆಯುತ್ತದೆ. ರಾಮದೇವರ ಬೆಟ್ಟದ ಆಗಿನ ಹೆಸರು ಬಂದು ರಾಮಗಢ ಎಂದು ಈ ಸೆಟ್ ಹಾಕಿರ್ತಾರೆ. ಈಗಿನ ಏನಪ್ಪ ಅಂತಂದರೆ ರಾಮದೇವರ ಬೆಟ್ಟ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಇಲ್ಲಿಗೆ ಲೊಕೇಶನ್ ತೋರಿಸೋದು. ಹೆಂಗೈತೆ ನೋಡ. ನಾನು ಅದಕ್ಕೆ ಚಪ್ಪಲಿ ಬಿಟ್ಟು ಹತ್ಬಿಟ್ಟೆ. ನಾನು ಆರಾಮಾಗಿ ಹತ್ಕೊಂಬಂದೆ. ಚಪ್ಪಲಿ ಹಾಕ್ಕೊಂಬಂದ್ರೆ ಸ್ವಲ್ಪ ಕಾಲು ಜಾರ್ತಾವ. ಶೂ ಹಾಕ್ಕೊಂಬರ್ಬೇಕು. ಸ್ವಲ್ಪ ಏನಾದ್ರೆ ಕಾಲು ಮಿಸ್ಸಾಗಿ ಜಾರು ಬಿದ್ದರೆ ಶಿವನ ಪಾದನೆ. ಹಿಂಗೈತೆ ನೋಡಪ್ಪ ವ್ಯೂ ಇದು ರಾಮದೇವರ ಬೆಟ್ಟ. ಆರಾಮಾಗಿ ಬರ್ರಿ. ಹತ್ತದೇನು ಹತ್ತು ಬಿಡ್ತೀವಿ, ಇಳಿಬೇಕು ಹತ್ರ ಇರೋದು. ಸಿಕ್ಕಾಪಟ್ಟೆ ಭಯ ಆಗುತ್ತೆ.
ನೋಡ್ರಿ ಹೆಂಗುತ್ತೆ ಅದರಲ್ಲಿ. ಹತ್ತಕ್ಕಾಗಲ್ಲ, ಕಷ್ಟ ಅಂತ ಬರ್ಬೇಕು ಹಿಂಗೆ. ಅಷ್ಟೇ.